ಅಲ್ಲ ಜೀವನ್ ಸರ್ ಯಾಕೆ ಇವತ್ತು ಭಾನುವಾರ ಇದ್ರೂ ಕೂಡ ನಿಂಗೆ ಆಫೀಸ್ಗೆ ಬರಲು ಹೇಳಿರುವುದು? ನಾನು ನಿನ್ನ ಜೊತೆ ಬರಲಾ ಸ್ವರ? ಒಂದು ಹಾಫ್ ಆನ್ ಅವರ್ ವೇಟ್ ಮಾಡು, ನಾನು ಎದ್ದಿದ್ದೇನೆ, ಬೇಗ ರೆಡಿಯಾಗಿ ನಿಮ್ಮ ಮನೆ ಹತ್ರ ಬರ್ತೀನಿ ಅಂತ ಅಂದು ಬೆಳಿಗ್ಗೆ ಭಾನುವಾರ ಕಾಲ್ ಮಾಡಿದ್ದ ಸ್ವರ ತಾನು ಆಫೀಸ್ಗೆ ಹೋಗಬೇಕಾಗಿದೆ ಎಂದು ಹೇಳಿದಾಗ ಸಂಜನಾ ತಾನು ಬರುವುದಾಗಿ ಹೇಳುವಳು. ಬೇಡ ಸಂಜು, ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳಿದ್ದಾರೆ. ನೀನು ಬರೋ ಹೊತ್ತಿಗೆ ತಡ ಆಗುತ್ತೆ. ಹಾಗೆ ಪಕ್ಕದ ಮನೆ ಅಜ್ಜಿ ಅವರ ದೂರದ ಸಂಬಂಧಿಕರ ಮದುವೆಗೆ ಹೋಗಿದ್ದಾರೆ. ಸೊ ಪಾಪುನ ನಾನೇ ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅಂತ ಹೇಳಿದ್ದಾರೆ. ಯಾವುದೋ ಮುಖ್ಯವಾದ ವಿಚಾರ ಇರಬೇಕು ಅನ್ಸುತ್ತೆ. ನೀನಿವತ್ತು ಆರಾಮವಾಗಿ ನಿದ್ದೆ ಮಾಡಿ ನಿನ್ನ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಾನು ಈಗಾಗಲೇ ಕ್ಯಾಬ್ ಬುಕ್ ಮಾಡಿದ್ದೇನೆ, ಹೋಗ್ತೀನಿ ಅಂತ ಹೇಳುವಳು. ಸರಿ ಆಯಿತು, ಹುಷಾರಾಗಿ ಹೋಗು, ಏನೇ ಇದ್ರೂ ಕಾಲ್ ಮಾಡು ಅಂತ ಹೇಳಿ ಸಂಜನಾ ಕಾಲ್ ಕಟ್ ಮಾಡಿದಳು. ನಂತರ ಮನೆ ಮುಂದೆ ಕ್ಯಾಬ್ ಬಂದು ನಿಂತಾಗ ಈಗಾಗಲೇ ಮಗುವಿಗೆ ತಯಾರಿ ಮಾಡಿದ್ದರಿಂದ ಮಗಳನ್ನು ಎತ್ತಿಕೊಂಡು ಮನೆ ಬೀಗ ಹಾಕಿದ್ದ ಸ್ವರ ಕ್ಯಾಬ್ ಒಳಗೆ ಹೋಗಿ ಹತ್ತಿ ಕುಳಿತಳು. ಆಫೀಸ್ ಮುಂದೆ ಕ್ಯಾಬ್ ಬಂದು ನಿಂತಾಗ ಅವರಿಗೆ ಹಣ ಕೊಟ್ಟು ಮಗುವಿನ ಜೊತೆ ಆಫೀಸ್ನೊಳಗೆ ಬಂದಿದ್ದಳು. ಆಫೀಸಲ್ಲಿ ಯಾರೂ ಸಹ ಇರಲಿಲ್ಲ. ನೇರವಾಗಿ ಜೀವನ್ ಕ್ಯಾಬಿನ್ಗೆ ಹೋದ ಸ್ವರಗೆ ಅಲ್ಲಿ ರಾಹುಲ್ ಕಂಡಿದ್ದ. ಗುಡ್ ಮಾರ್ನಿಂಗ್ ಸ್ವರ. ಏನಿದು ಜೀವನ್ ಸರ್ ಬರ್ತಾರೆ ಅನ್ಕೊಂಡ್ರೆ ರಾಹುಲ್ ಸರ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಅದು ನಾನೇ ಹೇಳಿ ಕಳಿಸಿದ್ದು. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು. ಹೊರಗಡೆ ಎಲ್ಲಾದರೂ ಮಾತಾಡೋಣ ಅಂದರೆ ನಿಮ್ಗೆ ಇಷ್ಟ ಆಗೋಲ್ಲ. ಅದಕ್ಕೆ ಆಫೀಸ್ಗೆ ಕರೆಸಿದೆ. ನಿಮ್ಮ ಮಗುನ ಇದು ಅಂತ ಕೇಳುತ್ತಾ ಅವಳ ಹತ್ತಿರ ಬರುವನು. ಹೌದು, ನನ್ನ ಮಗಳು. ಏನು ವಿಷಯ ಸರ್, ನನ್ನ ಜೊತೆ ಮಾತಾಡುವಂಥದ್ದು ಎಂದು ತುಸು ಗಾಬರಿಯಲ್ಲಿ ಕೇಳಿದಳು. ಹೇ, ಡೋಂಟ್ ವರಿ, ನೀವು ಟೆನ್ಷನ್ ಆಗುವಂಥ ವಿಷಯ ಅಲ್ಲ ಅದು ಸ್ವರ. ನಿಮ್ಗೆ ಹೇಗೆ ವಿಷಯ ಹೇಳಿ ಅಂತ ಗೊತ್ತಾಗ್ತಾನೇ ಇಲ್ಲ. ನನಗೀಗ 30 ವರ್ಷದ ಮೇಲೆ ವಯಸ್ಸಾಗಿದೆ. ಇಷ್ಟು ವರ್ಷಗಳಲ್ಲಿ ನಾನು ಯಾವುದೇ ಹೆಣ್ಣನ್ನು ಮೆಚ್ಚಿಕೊಂಡಿರಲಿಲ್ಲ. ಮನೆಯಲ್ಲಿ ಬಲವಂತ ಇತ್ತು ಮದುವೆ ಆಗಲು. ಬಟ್ ಯಾಕೋ ಗೊತ್ತಿಲ್ಲ, ಯಾವುದೇ ಹುಡುಗಿ ನೋಡಿದ್ರೂ ಅವಳನ್ನು ನನ್ನ ಬಾಳ ಸಂಗಾತಿಯಾಗಿ ನೋಡಲು ಆಗ್ತಾ ಇರಲಿಲ್ಲ. ಆದರೆ ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದ ಮೇಲೆ ಮದುವೆ ಅಂತ ಆದರೆ ನಿಮ್ಮನ್ನೇ ಆಗಬೇಕು ಅಂತ ಅನಿಸ್ತಾ ಇದೆ. ಜೀವನ ಎಲ್ಲ ವಿಷಯ ಹೇಳಿದ್ದಾನೆ, ನಿಮ್ಮ ಜೀವನದ ಬಗ್ಗೆ. ನಮ್ಮನೇಲಿ ಕೂಡ ನಾನೀಗಾಗಲೇ ಮಾತನಾಡಿದ್ದೇನೆ. ಅವರು ಒಪ್ಪಿಕೊಂಡಿದ್ದಾರೆ. ನಿಮ್ಮನ್ನು ಮತ್ತೆ ಈ ಮಗುನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಪ್ಲೀಸ್ ನನ್ನ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳುವನು. ಅವನ ಮಾತುಗಳನ್ನು ಕೇಳಿ ಸ್ವರಗೆ ಆಶ್ಚರ್ಯವಾಗಿತ್ತು. ತನ್ನ ನಡೆಯ ಬಗ್ಗೆ ಅವಳಿಗೆ ಅನುಮಾನವಾಯಿತು. ತಾನೇನಾದರೂ ಅವರಿಗೆ ಪ್ರೋತ್ಸಾಹ ನೀಡಿದೇನಾ ಅಂತ ಯೋಚಿಸಲು ಶುರು ಮಾಡಿದಳು. ಸ್ವರ, ಎಲ್ಲಿ ಕಳೆದು ಹೋಗಿದ್ದೀರಾ? ಇವನು ಯಾರಪ್ಪ, ನನ್ನ ನೋಡಿಯೇ ಇಲ್ಲ, 1 ವಾರ ಆಗಿಲ್ಲ, ಆಗಲೇ ಮದುವೆ ಆಗೋಕ್ಕೆ ಕೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಪ್ರೀತಿ ಆಗೋಕ್ಕೆ ವರ್ಷಗಳೇ ಬೇಕು ಅಂತೇನಿಲ್ಲ ಸ್ವರ. ನೋಡಿದ ತಕ್ಷಣ ಆ ಭಾವನೆ ಬಂದು ಬಿಡುತ್ತೆ. ನನಗೆ ಇನ್ನೂ ತಡ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಜೊತೆ ತುಂಬ ಡ್ರೀಮ್ ಫ್ಯೂಚರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಏನೇನೋ ಫ್ಯೂಚರ್ ಪ್ಲ್ಯಾನ್ಸನ್ನೆಲ್ಲ ಇದೆ ಅಂತ ಖುಷಿಯಲ್ಲಿ ಹೇಳಿದರೆ ಚೇರ್ ಮೇಲಿಂದ ಎದ್ದು ನಿಂತ ಸ್ವರ ಕಣ್ಣು ತುಂಬಿಕೊಂಡಳು. ತಪ್ಪು ತಿಳ್ಕೊಳ್ಬೇಡಿ ಸರ್, ನಾನೇನಾದರೂ ನಿಮಗೆ ನಿಮ್ಮ ಪ್ರೀತಿ ಮಾಡುವಂತೆ ನಡೆದುಕೊಂಡಿದ್ದೇನಾ? ನನ್ನ ನಡತೆಯಲ್ಲಿ ಏನಾದರೂ ತಪ್ಪಿತ್ತಾ ಅಂತ ಕಣ್ಣೀರು ಹಾಕುತ್ತಾ ಪ್ರಶ್ನಿಸಿದಳು. ಏ ಸ್ವರ, ಯಾಕೆ ಅಳ್ತಾ ಇದ್ದೀರಾ? ಏನೇನು ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿಮ್ಮ ಸೈಲೆನ್ಸ್ ನನಗೆ ಇಷ್ಟ ಆಯಿತು. ನಿಮ್ಮ ಮುಖದಲ್ಲಿರುವ ಈ ಮುಗ್ಧತೆ ಇಷ್ಟ ಆಗಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರೋದು. ನಿಮ್ಮ ನಡತೆಯಲ್ಲ. ಯೋಚಿಸೋಕ್ಕೆ ಹೋಗಬೇಡಿ. ನೀವು ಸೀತೆ ಅಷ್ಟೇ ಪವಿತ್ರ ಅಂತ ನನಗೆ ಗೊತ್ತು ಅಂತ ರಾಹುಲ್ ಅವಳ ಹತ್ತಿರ ಹೋಗುತ್ತಾ ಹೇಳಿದರೆ ದೂರ ಹೋಗುವ ಸ್ವರ ಅವನಿಗೆ ಅಲ್ಲೇ ನಿಲ್ಲುವಂತೆ ಹೇಳಿದಳು. ನನ್ನ ಜೀವನದ ಬಗ್ಗೆ ಏನು ಗೊತ್ತು ನಿಮಗೆ? ಏನು ಗೊತ್ತಿಲ್ಲ. ನಿಮ್ಗೇನೇನೋ ಗೊತ್ತಿಲ್ಲ. ಅದು ಹೇಗೆ ಅಂದ್ಕೊಂಡಿರಾ ನಿಮ್ಮ ಜೀವನಕ್ಕೆ ನಾನು ಬರ್ತೀನಿ ಅಂತ? ನೀವೇ ಅಂತ ಅಲ್ಲ, ಇನ್ಯಾರೇ ಬಂದರೂ ಕೂಡ ನನ್ನ ಜೀವನಕ್ಕೆ ಅವರ ಪ್ರವೇಶ ಇಲ್ಲ. ನಮ್ಮದು ಪುಟ್ಟ ಲೋಕ ರಾಹುಲ್ ಅವರೇ. ಅಲ್ಲಿ ನಾನು ನನ್ನ ಮಗಳಷ್ಟೇ ಇರಬೇಕು, ಬೇರೆ ಯಾರಿಗೂ ಅಲ್ಲಿ ಪ್ರವೇಶ ಇಲ್ಲ. ನಿಜ ಹೇಳ್ತೀನಿ, ನಾನು ಒಂಥರ ಹಲ್ಲಕ್ಕಿ ಇದ್ದ ಹಾಗೆ, ಅಪಶಕುನ ಅಂತಾರಲ್ಲ ಹಾಗೆ. ಅವರ ಜೀವನಕ್ಕೆ ಹೋದರೆ ಅವ್ರು ಕಷ್ಟ ಅನುಭವಿಸ್ತಾರೆ. ಸೊ ಆದಷ್ಟು ನನ್ನಿಂದ ದೂರ ಇರಿ. ನನ್ನಿಂದ ನಿಮಗೆ ಯಾವುದೇ ಸುಖ ಸಿಗೋಲ್ಲ, ಏನೂ ಸಿಗೋಲ್ಲ. ಯಾಕೆಂದರೆ ನಾನು ಒಂದು ಕಲ್ಲು ಬಂಡೆ ಅಷ್ಟೇ. ಈ ಹೃದಯ ವರ್ಷಗಳ ಹಿಂದೆಯೇ ಒಡೆದು ಹೋಗಿದೆ, ಮತ್ತೊಬ್ಬರಿಗೆ ಮಿಡಿಯದಷ್ಟು ಕೂಡ. ನಾನೊಬ್ಬರನ್ನು ಆರಾಧಿಸ್ತಿದ್ದೇನೆ ರಾಹುಲ್ ಅವರೇ. ಅವ್ರು ಯಾರು ಗೊತ್ತಾ? ನನ್ನ ಮಗುವಿನ ತಂದೆ. ಅವರು ನನ್ನ ಪಾಲಿನ ದೇವರು. ಅವರೊಬ್ಬರಿಗೆ ಮಾತ್ರ ಈ ಹೃದಯ ಮಿಡಿಯುವುದು. ಇನ್ಯಾರೇ ಬಂದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಹೃದಯದಿಂದ ಅವರು ಅಲ್ಲಾಡಿಲ್ಲ, ಅಲ್ಲೇ ರಾಜನಂತೆ ಇದ್ದಾರೆ. ನಿಮಗೆ ಇನ್ನೊಂದು ಸತ್ಯ ಗೊತ್ತಾ?
ಈ ವಿಷಯ ತಿಳಿದ ಮೇಲೆ ನೀನು ನನ್ನ ಬಗ್ಗೆ ಅಸಹ್ಯ ಪಡ್ತಿರೋ ಏನೋ ಗೊತ್ತಿಲ್ಲ. ನನಗೆ ಮದುವೆನೇ ಆಗಿಲ್ಲ. ಅವರಿಗೆ ಮಗು ಬಗ್ಗೆ ಗೊತ್ತೇ ಇಲ್ಲ. ನಾನು ನನ್ನ ಮಗಳ ಜೊತೆ ತುಂಬ ಖುಷಿಯಾಗಿದ್ದೇನೆ. ನಮ್ಮ ಬದುಕಿಗೆ ಯಾರೇ ಬಂದರೂ ಅವರು ನಮ್ಮ ಖುಷಿಯನ್ನು ಕಿತ್ತುಕೊಂಡಂತೆ. ದಯವಿಟ್ಟು ನನ್ನ ಹಾಗೂ ನನ್ನ ಮಗಳ ಮಧ್ಯೆ ಬರೋಕ್ಕೆ ಹೋಗಬೇಡಿ. ನನಗೆ ನನ್ನ ಮಗಳಿಗೆ ಯಾರ ಆಸರೆನೂ ಬೇಡ. ಅವಳಿಗೆ ನಾನು, ನನಗೆ ಅವಳು, ಇಷ್ಟೇ ಸಾಕು. ದಯವಿಟ್ಟು ನಮ್ಮ ಜೀವನಕ್ಕೆ ಬರುವ ಪ್ರಯತ್ನ ಮಾಡಬೇಡಿ ಎಂದು ಕೈ ಮುಗಿದು ಕೇಳಿಕೊಂಡ ಸ್ವರ ಮಗುವಿನ ಜೊತೆ ಅಲ್ಲಿಂದ ಎದ್ದು ಹೋದರೆ ಅವಳು ಹೋದ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಎದ್ದು ನಿಂತ. ಎಂಥ ಅದ್ಭುತ ಮನಸ್ಸಿನ ಹೆಣ್ಣು ಈಕೆ! ಇಂಥ ದೃಢ ಮನಸ್ಸಿನ ಹೆಣ್ಣು ಈ ಕಾಲದಲ್ಲೂ ಇರ್ತಾರ? ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನು ಹೇಳಿದಾಳೆ. ಅದು ಸಹ ನೇರವಾಗಿ, ನನ್ನ ಜೀವನಕ್ಕೆ ಬರಬೇಡ ಎಂದು. ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಸ್ವರ ಅವರೇ, ಆದರೆ ಈಗ ಪ್ರೀತಿ ಮರೆಯಾಗಿ ಗೌರವ ಕಾಣಿಸ್ತಿದೆ. ನಾನೇ ಬಂದು ಕೇಳಿಕೊಂಡರೂ ಸಹ ನೀವು ಒಪ್ಪಲಿಲ್ಲವಲ್ಲ. ಗ್ರೇಟ್. ನೀವು ನಿಮ್ಮ ಪ್ರೀತಿಯನ್ನು ಪಡೆದ ಆ ವ್ಯಕ್ತಿಯೇ ತುಂಬ ಲಕ್ಕಿ ಅನಿಸುತ್ತೆ, ಅದೃಷ್ಟವಂತ. ಆ ಅದೃಷ್ಟ ನನಗಿಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮನ್ನು ಖಂಡಿತ ಅವರಿಗೆ ಬಿಟ್ಟು ಕೊಡಲ್ಲ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ಏನೋ ಗೊತ್ತಿಲ್ಲ, ಆದರೆ ವಿಧಿ ಅನ್ನೋದು ನೀವಿಬ್ಬರು ಒಂದಾಗಬೇಕು ಅಂತ ಇದ್ದರೆ ಖಂಡಿತ ನಿಮ್ಮಿಬ್ಬರನ್ನು ಒಂದಾಗಿಸುತ್ತೆ. ನನ್ನ ಕಡೆಯಿಂದ ಒಂದು ದೊಡ್ಡ ವಿಶ್. ನೀನು ತುಂಬ ಒಳ್ಳೆಯ ಹುಡುಗಿ. ನೀನು ಆರಾಧಿಸ್ತಾ ಇರುವ ಜೀವ ನಿನ್ನನ್ನು ಹುಡುಕಿಕೊಂಡು ಬರಲಿ, ನಿನಗೊಂದು ಒಳ್ಳೆಯ ಜೀವನ ಕೊಡಲಿ. ನೀವಿಬ್ಬರು ನಿಮ್ಮ ಮಗುವಿನ ಜೊತೆ 100 ಕಾಲ ಖುಷಿಯಾಗಿ ಬಾಳಿ ಎಂದು ಹಾರೈಸ್ತೇನೆ ಎಂದು ಹೇಳಿಕೊಳ್ಳುವನು. ಇಲ್ಲಿ ರಾಹುಲ್ ಪಾತ್ರದ ಅವಶ್ಯಕತೆ ಏನಿತ್ತು ಎಂದು ನಿಮ್ಮಲ್ಲಿ ಪ್ರಶ್ನೆ ಮಾಡಬಹುದು. ಕಾರಣ ಇಷ್ಟೇ, ಸ್ವರ ಮನಸ್ಸಿನಲ್ಲಿ ಅವಳ ದೇವರಿಗೆ ಬಿಟ್ಟರೆ ಬೇರೆಯವರಿಗೂ ಜಾಗ ಇಲ್ಲ ಅಂತ ನಿಮಗೆ ತಿಳಿಸಲು ರಾಹುಲ್ ಪಾತ್ರವನ್ನು ಸೃಷ್ಟಿಸಿದ್ದು. ಈಗ ಸ್ವಲ್ಪ ಸ್ವಲ್ಪವೇ ಅರ್ಥವಾಗಿರಬೇಕು ಅಲ್ವಾ ಸ್ವರ ಗುಣ ಎಂಥದು ಎಂದು. ಇತ್ತ ಕಡೆ, ಅಲ್ಲ ಗುರುಗಳೇ, ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನಿಗೆ ಏನು ಗೊತ್ತು? ಅವನು ಇತ್ತೀಚೆಗೆ ತಾನೇ ಕೋಮದಿಂದ ಹೊರಬಂದಿರುವುದು ಅಂತ ನಿಮಗೂ ಗೊತ್ತು ಅಲ್ವಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ದೇವಿ ಯಾಕೆ ನಮ್ಮ ಮೇಲೆ ಕೃಪೆ ತೋರಿಸ್ತಿಲ್ಲ? ನಮ್ಮಿಂದ ಅಂತ ತಪ್ಪಾದರೂ ಏನಾಗಿದೆ ಗುರುಗಳೇ? ನೀವು ನೋಡಿದರೆ ಯಾರೋ ಒಬ್ಬಳು ಬಂದು ಉತ್ತರ ಕೊಡ್ತಾಳೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ? ಯಾರೂ ಅವಳಿಗೂ ನಮಗೂ ಏನು ಸಂಬಂಧ? ಅವರಿಂದ ಯಾಕೆ ನಮಗೆ ಉತ್ತರ ದೊರೆಯುತ್ತೆ ಎಂದು ನೀಲಾಂಬರಿ ಅವರು ಗೊಂದಲದಲ್ಲಿ ಪ್ರಶ್ನಿಸುವರು. ಖಂಡಿತ ನಿನ್ನೆಲ್ಲ ಪ್ರಶ್ನೆಗಳಿಗೆ ಹಿಂದೆ ಉತ್ತರ ದೊರೆಯುತ್ತದೆ ನೀಲ. ಆದರೆ ಅದಕ್ಕೆ ಉತ್ತರ ನೀಡುವವಳು ಬರಬೇಕು ಅಷ್ಟೇ ಎಂದು ಹೇಳೋ ಹೊತ್ತಿಗೆ ಸೆಕ್ಯೂರಿಟಿಗಳ ಜೊತೆ ಜಗಳ ಮಾಡಿಕೊಳ್ಳುತ್ತಾ ಬರುವ ಸಪ್ತಾ ಇವರಿದ್ದಲ್ಲಿಗೆ ಓಡಿ ಬರುವಳು. ಓ ಶಿಟ್ ಅಂತ ಹಣೆ ನೀರಿಕೊಂಡ ವಾಸುಕಿ ಅಗಸ್ತ್ಯನ ಮುಂದೆ ನಿಂತುಕೊಂಡ ಅವನಿಗೆ ಪ್ರೊಟೆಕ್ಷನ್ ಕೊಡುವಂತೆ. ಇತ್ತ ಎದೆಸಿರು ಬಿಡುತ್ತಾ ಓಡಿ ಬಂದ ಸಪ್ತಾ ಸುಧಾರಿಸಿಕೊಂಡು ಅಗಸ್ತ್ಯನ ಕಡೆ ಕೆಂಗಣ್ಣು ಬಿಟ್ಟು ನೋಡಿದಳು. ಓಹೋಹೋ, ಎಲ್ಲರ ಮನೆ ಹಾಳು ಮಾಡುವ ಮಹಾನುಭಾವ ಇಲ್ಲೇ ಇದೆಯಾ ಏನು? ಎಲ್ಲರ ಜೀವನ ಹಾಳು ಮಾಡಿ ತಾನು ಮಾತ್ರ ಸುಖವಾಗಿರಬೇಕು ಅಂತ ದೇವರ ಹತ್ರ ಬೇಡ್ಕೊಳ್ಳೋಕ್ಕೆ ಬಂದಿದ್ಯಾ ನೀನು ಅಂತ ರೋಷದಲ್ಲೇ ಪ್ರಶ್ನಿಸಿದವಳನ್ನು ಅಗಸ್ತ್ಯ ದಿಟ್ಟಿಸಿ ನೋಡಿದ. 1 ವರ್ಷದ ನಂತರ ಅವಳನ್ನು ನೋಡುತ್ತಿದ್ದೇನೆ. ತಾನು ಮೆಚ್ಚಿದ ಹೆಣ್ಣು, ತಾನು ಇಷ್ಟಪಟ್ಟ ಹೆಣ್ಣು, ಅವಳ ಬೋಲ್ಡ್ನೆಸ್ಗೆ ತಲೆದೂಗಿ ಅವಳ ಪ್ರೀತಿಯನ್ನು ಒಪ್ಪಿಕೊಂಡಿದ್ದವನು. ಅಗಸ್ತ್ಯನೆಂದರೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾಕೆ ಅವಳು. ಅವನಿಗಾಗಿ, ಅವನ ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಇದ್ದವಳು ಆಕೆ. ಆದರೆ ಇಂದು ಅದೇ ಹೆಣ್ಣು ಅವನ ಮುಂದೆ ರೋಷದಿಂದ ನಿಂತಿದ್ದಾಳೆ. ಯು ಗೆಟ್ ಔಟ್. ಎಷ್ಟು ಧೈರ್ಯ ನಿಂಗೆ ಒಳಗೆ ಬರಲು? ಕುಟುಂಬದ ಕಾರ್ಯಕ್ರಮ ನಡೆಯುತ್ತಿರೋದು ಗೊತ್ತಿಲ್ವಾ? ಮ್ಯಾನಸ್ ಇಲ್ವಾ ನಿಂಗೆ? ಹೊಗಚೆ, ಟೀಮ್ ಏನು ಮಾಡ್ತಾ ಇದ್ರಿ? ಎಲ್ಲ ಮೊದಲೇ ಎಚ್ಚರಿಕೆ ಕೊಟ್ಟಿದೆ ಅಲ್ವಾ, ಯಾರನ್ನು ಕೂಡ ಒಳಗೆ ಬಿಡಬಾರ್ದು ಅಂತ ಎಂದು ವಾಸುಕಿ ಸಪ್ತಾಳನ್ನು ನೋಡುತ್ತಾ ಗುಡುಗುವನು. ನೀನ್ಯಾರು ನನಗೆ ಗೆಟ್ ಔಟ್ ಅಂತ ಹೇಳೋಕ್ಕೆ? ಆಫ್ಟರ್ ಆಲ್ ಒಬ್ಬ PA ನೀನು, ಅದು ಕೂಡ ಅನಾಥ ನಿನ್ನಂಥವನು. ಈ ಸಪ್ತಾಗೆ ಗೆಟ್ ಔಟ್ ಅಂತಿದ್ಯಾ? ಬೀದಿ ನಾಯಿ ನೀನು. ಜಾಗ ಬಿಡು, ನಾನೇನು ನಿನ್ನ ಜೊತೆ ಮಾತಾಡೋಕ್ಕೆ ಬಂದಿಲ್ಲ. ಇಲ್ಲಿ ನಿಂತಿದ್ದಾನಲ್ಲ ರಾಕ್ಷಸ, ಅವನ ಜೊತೆ ಮಾತಾಡಬೇಕು ನಾನು ಅಂತ ಕೋಪದಲ್ಲಿ ಹೇಳುವಳು. ಎಂದು ವಾಸುಕಿ ಏನೋ ಹೇಳೋ ಮೊದಲೇ ಅವನನ್ನು ಸರಿಸಿದ ಅಗಸ್ತ್ಯ ಕೈ ಕಟ್ಟಿ ಸಪ್ತಾಳ ಮುಂದೆ ನಿಂತರೆ 1 ವರ್ಷದ ನಂತರ ತಾನು ಪ್ರೀತಿಸಿದವನನ್ನು ನೋಡಿದ ಸಪ್ತಾಗೆ ಅವರ ಚೂಪು ನೋಟ ನೋಡಿ ನಡುಗುವಂತಾಯಿತು. ಅಗಸ್ತ್ಯ, ನೀನು ಯಾಕೋ ಮುಂದೆ ನಿಲ್ತಾ ಇದ್ಯಾ? ನಿಮಗೇನು ಗೊತ್ತಾಗೋಲ್ಲ, ಬಾ ಈ ಕಡೆ, ನಾನು ಅವಳನ್ನು ನೋಡ್ಕೊಳ್ತೀನಿ ಅಂತ ವಾಸುಕಿ ಹೇಳಲು ಬಂದರೆ ಅವನ ಕಡೆ ತಿರುಗಿದವನು ಸುಮ್ಮನಿರುವಂತೆ ಸನ್ನೆ ಮಾಡಿದ. ಮಿಸಸ್ ಅರ್ಜುನ್ ಅವರೇ, ಏನು ಹೇಳಲು ಬಂದಿದ್ದಾರೆ?
ಅದು ಕೂಡ ಅರ್ಜೆಂಟಾಗಿ ಏನು ಹೇಳ್ತಾರೆ ಅಂತ ಕೇಳೋಣ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ವಾಸು. ಹೇಳಿ ಮೇಡಮ್, ನನ್ನಿಂದ ಏನಾಗಬೇಕು ಅಂತ ಗತ್ತಿನಲ್ಲಿ ಕೇಳಿದ. ಅಗಸ್ತ್ಯನ ಮುಂದೆ ನಿಂತಿದ್ದ ಸಪ್ತಾಗೆ ಗಂಡನ ನೋವು ನೆನಪು ಆದಂತೆ ಕೋಪಗೊಂಡವಳು. ಹೊಡೆಯಲು ಕೈ ಎತ್ತಿದಾಗ ಅವಳ ಕೈ ಹಿಡಿದ ವಾಸುಕಿ ಅವಳನ್ನು ದೂರ ಸರಿಸಿದ. ಇದೇ ವಿಷಯಕ್ಕೆ ನಾನು ನಿಮ್ಮಿಬ್ಬರ ಮಧ್ಯೆ ಬಂದಿದ್ದು. ನಿನ್ಮೇಲೆ ಕೈ ಮಾಡಲು ನೋಡುತ್ತಾಳೆ. ಎಷ್ಟು ಧೈರ್ಯ ಇರಬೇಡ ಇವಳಿಗೆ. ಅಗಸ್ತ್ಯ, ನೀನು ಇಲ್ಲಿಂದ ಹೋಗು, ನಾನು ನೋಡ್ಕೊಳ್ತೀನಿ ಇವಳನ್ನು ಅಂತ ವಾಸು ಹೇಳುವನು. ಏನು ಅಷ್ಟೊತ್ತಿನಿಂದ ಭಾರಿ ಬಿಲ್ಡಪ್ ಕೊಡ್ತಾ ಇದ್ಯಾ ಅವನಿಗೆ? ನೀನೇನು ನನ್ನ ನೋಡ್ಕೊಳ್ಳೋದು? ನಾನು ನಿಮ್ಮ ಜೊತೆ ಮಾತನಾಡೋಕ್ಕೂ ಬಂದಿಲ್ಲ. ಆಗಲೇ ಹೇಳಿದೆ ತಾನೆ, ಈ ರಾಕ್ಷಸನ ಜೊತೆ ಮಾತನಾಡೋಕ್ಕೆ ಬಂದಿದ್ದೀನಿ ಅಂತ. ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ? ನಾಚಿಕೆ ಆಗೋಲ್ವಾ ನಿಮ್ಮ ಜನ್ಮಕ್ಕೆ? ಒಬ್ಬರ ಕುಟುಂಬವನ್ನು ಹಾಳು ಮಾಡಿ ಬೀದಿ ಪಾಲು ಮಾಡಿ ಈ ರೀತಿ ದೇವರ ಮೊರೆ ಬಂದಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಅಂತ ಹುಗಿದರೆ ಈಗಾಗಲೇ ದೇವಿ ಕೃಪೆ ತೋರುತ್ತಿಲ್ಲ ಎಂದು ಗಾಬರಿಗೊಂಡಿದ್ದ ನೀಲಾಂಬರಿ ಅವರು ಸಪ್ತಾಳ ಮಾತು ಕೇಳಿ ಅವಮಾನವಾದಂತೆನಿಸಿ ಮಗನ ಕಡೆ ಬೆಚ್ಚಾಗಿ ನೋಡಿದರು. ಅಗಸ್ತ್ಯ, ಸಪ್ತ ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಏನಾಯಿತು ಅಗಸ್ತ್ಯ? ನೀನೇನಾದರೂ ಅವಳಿಗೆ ತೊಂದರೆ ಕೊಟ್ಟಿದ್ಯಾ ಅಂತ ಕೇಳಿದರು. ಮಾಮ್, ಸೀರಿಯಲ್ ಡ್ರಾಮಾ ನಡೀತಾ ಇದೆ ಇಲ್ಲಿ. ಇದನ್ನು ನೋಡೋ ಬದಲು ಹೋಗಿ ನಿನ್ನ ದೇವರ ಮುಂದೆ ಕೈ ಮುಗಿದು ಕೂರು. ನಿನ್ನ ದೇವಿ ಕೃಪೆ ತೋರಿಸ್ಬೋದು. ಈ ಕಡೆ ಗಮನ ಕೊಡಬೇಡ. ಈ ಕಡೆ ಗಮನ ಕೊಟ್ಟರೆ ನಿನ್ನ ಹೆಲ್ತಿಗೆ ತೊಂದರೆ ಆಗುವುದು. ಪೂಜಾ, ಮಾಮ್ನ ದೂರ ಕರ್ಕೊಂಡೋಗು ಅಂತ ಅಗಸ್ತ್ಯ ಗಂಭೀರವಾಗಿ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಪೂಜಾ ನೀಲಾಂಬರಿ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗೋಳು. ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್? ತಾವು ಇರಲೇಬೇಕು ಇಲ್ಲಿ, ಮೆಲ್ಲಗೆ ಜಾಗ ಖಾಲಿ ಮಾಡೋದಲ್ಲ ಎಂದ ನೀಲಾಂಬರಿ ಅವರನ್ನು ದುರ್ಗಟ್ಟಿ ನೋಡುತ್ತಾ ಹೇಳಿದಳು. ಅಗಸ್ತ್ಯ, ನನ್ನಿಂದ ನಿನಗೆ ಏನು ಪ್ರಾಬ್ಲಮ್ ಆಗಿದೆ? ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದೆಯಾ? ನೋಡು, ಏನೇ ಇದ್ದರೂ ಫೇಸ್ ಟು ಫೇಸ್ ಯುದ್ಧ ಮಾಡಬೇಕು. ಜಗಳ ಆಡೋಕ್ಕೆ ಬಂದಿಲ್ಲ ಅಗಸ್ತ್ಯ. ನಾನು ಎಲ್ಲವನ್ನು ಇತ್ಯರ್ಥ ಮಾಡಿಕೊಳ್ಳಲು ಬಂದಿರೋದು. ನಿನ್ನ ಜೊತೆ ಬ್ರೇಕಪ್ ಆದಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ತಾನೆ ಇದ್ದದ್ದು. ಅಂದಮೇಲೆ ಯಾಕೆ ನನ್ನ ಜೀವನ ಜೊತೆ ಆಟ ಆಡ್ತಾ ಇದೆಯಾ ನೀನು ಅಂತ ಕಿರಿಚುವಳು. ಹೇಳು, ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆಯಾ? ನಾನು ನನ್ನ ಗಂಡ ಈ 1 ವರ್ಷದಲ್ಲಿ ಎಷ್ಟು ನೆಮ್ಮದಿಯಾಗಿದ್ವಿ ಗೊತ್ತಾ? ನೀನೇ ಎಲ್ಲೋ ಸತ್ತು ಹೆಣ ಆಗಿ ಬಿದ್ದಿದ್ಯಾ ಅಂತ ನಾವು ಆರಾಮವಾಗಿದ್ವಿ. ಆದರೆ ನೀನು ಪೀಡೆ ತೊಲಗಿತು ಅಂದರೆ ಬಂದು ಹೆಗಲೇರಿ ಕೂತಿದ್ಯಾ. ನನ್ನ ಗಂಡ ಏನು ಮಾಡಿದಾನೆ ನಿಂಗೆ? ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಂಡೆ ಅಂತ ಈಗ ನನ್ನ ಗಂಡನ ಬಿಸ್ನೆಸ್ಗೆ ಅಡ್ಡಗಾಲು ಹಾಕಲು ನೋಡ್ತಾ ಇದೆಯಾ ನೀನು ಅಂತ ಕೂಗಾಡುವಳು. ಅಗಸ್ತ್ಯ, ನೀನು ಯಾಕೆ ಅರ್ಜುನ್ ಬಿಸ್ನೆಸ್ಗೆ ಅಡ್ಡಗಾಲು ಆಗ್ತಾ ಇದೆಯಾ ಅಂತ ನೀಲಾಂಬರಿ ಅವರು ಗಟ್ಟಿಯಾಗಿ ಮಗನನ್ನು ನೋಡುತ್ತಾ ಕೇಳಿದರು. ಪೂಜಾ, ನಿಂಗೆ ಹೇಳಿದ್ದು ನಾನು ಅಮ್ಮನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅಲ್ವಾ? ಇನ್ನೂ ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಅಗಸ್ತ್ಯ ಅವರಿಬ್ಬರ ಪ್ರಶ್ನೆಗೆ ಉತ್ತರಿಸದೆ ನರ್ಸ್ ಪೂಜಾನ ನೋಡುತ್ತಾ ಹೇಳುವನು. ಇಲ್ಲ ಪೂಜಾ, ನೀನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೋ ಆಗಿಲ್ಲ. ಏನಾಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಇವಳು ಯಾಕೆ ನನ್ನ ಮಗನ ಮೇಲೆ ಏಕಾಏಕಿ ಆರೋಪ ಮಾಡುತ್ತಿದ್ದಾಳೆ ಅನ್ನೋದು ನನಗೆ ತಿಳಿಯಬೇಕು. ನನ್ನ ಮಗ ಯಾವುದೇ ಕಾರಣ ಇಲ್ಲದೆ ಯಾರ ಜೀವನಕ್ಕೂ ಪ್ರವೇಶ ಮಾಡುವವನಲ್ಲ, ಜೊತೆಗೆ ಅವರಿಗೆ ತೊಂದರೆ ಕೂಡ ಮಾಡುವವನಲ್ಲ. ಆದರೆ ಅವನ ತಂಟೆಗೆ ಬಂದರೆ ಅವರನ್ನು ಬಿಡುವ ಮಾತೇ ಇಲ್ಲ. ಇದು ಅವನು ನನ್ನಿಂದ ಕಲಿತಿರುವ ಪಾಠ. ಖಂಡಿತ ನಿನ್ನ ಗಂಡನಿಂದ ಏನೋ ತಪ್ಪಾಗಿದೆ ಸಪ್ತ. ಅದಕ್ಕಾಗಿ ನನ್ನ ಮಗ ನಿನ್ನ ಗಂಡನ ಬಿಸ್ನೆಸ್ ನೆಲಸಮ ಮಾಡುತ್ತಿರ್ಬೋದು. ಮೊದಲು ನಿನ್ನ ಗಂಡನದು ಏನಿದೆ ತಪ್ಪು ಅನ್ನೋದು ತಿಳಿದುಕೊಂಡು ನಂತರ ಬಂದು ಮಾತಾಡು ಎಂದು ನೀಲಾಂಬರಿ ಅವರು ಗಂಭೀರವಾದ ಧ್ವನಿಯಲ್ಲಿ ಹೇಳುವರು. ತಪ್ಪು ತಪ್ಪು ನನ್ನ ಗಂಡ ಮಾಡಿದ್ದಾನೆ ಅಂತ ಇದ್ದೀರಾ ನೀವು? ಆಹಾ, ಎಂಥ ಮಾತು, ಎಂಥ ಮಾತು. ತಪ್ಪು ನಿಮ್ಮಲ್ಲೇ ಇಟ್ಟುಕೊಂಡು ನನ್ನ ಗಂಡನಿಗೆ ಹೇಳಲು ಬರ್ತಾ ಇದ್ದೀರಾ? ನನ್ನ ಗಂಡ ಯಾವತ್ತಿಗೂ ತಪ್ಪು ಮಾಡೋಲ್ಲ ಅಂತ ಅಪ್ಪಟ ಅಪರಾಂಜಿ ನನ್ನ ಅರ್ಜುನ್ ಇಲ್ಲೇ ನಿಂತಿದ್ದಾರಲ್ಲ, ದೊಡ್ಡ ಮನುಷ್ಯರು ನಿಮ್ಮ ಮಗ. ಅವರು ಮಾಡಿರುವ ಗರಂದಾರಿ ಕೆಲಸವನ್ನು ಹೇಳ್ತೀನಿ ಕೇಳಿ. ಸಾಹೇಬ್ರು ನನ್ನ ಮದುವೆ ಆದ ನಂತರ 1 ವರ್ಷ ಎಲ್ಲೋ ಕಾಣೆಯಾಗಿದ್ದರು. ಮೇ ಬಿ ನನ್ನ ಪ್ರೀತಿ ಸಿಗಲಿಲ್ಲ ಅನ್ನುವ ಅವಮಾನದಲ್ಲಿ ತಲೆಮರೆಸಿಕೊಂಡಿದ್ದ ಅನಿಸುತ್ತೆ. ಅದಾದ ನಂತರ ನನ್ನ ಗಂಡ ಯಾವಾಗ ಬಿಸ್ನೆಸ್ಸಲ್ಲಿ ಬೆಳೆಯುತ್ತಾ ಬಂದ, ಜೊತೆಗೆ ಈ ವರ್ಷದ ಬಿಸ್ನೆಸ್ ಯೂತ್ ಐಕಾನ್ ಅವಾರ್ಡ್ ಅವನಿಗೆ ಬರುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ನನ್ನ ಗಂಡನಿಗೆ ಅವಮಾನ ಮಾಡಲು ದೊಡ್ಡ ಪ್ಲ್ಯಾನ್ ಮಾಡಿಕೊಂಡೇ ಬಂದ. ಕೇವಲ ನನ್ನ ಗಂಡ ಒಬ್ಬನಿಗೆ ಮಾತ್ರ ಬರುತ್ತಿದ್ದ ಅವಾರ್ಡ್ನ ಬರ್ತಿ 4 ಜನರಿಗೆ ಸೇರಿಸಿಕೊಟ್ಟ. ಸರಿ ಬಿಡು ಅಂತ ನಾವು ಸುಮ್ಮನಿದ್ರೆ ಸ್ವಲ್ಪ ದಿನದ ನಂತರ ಇವನ ಆಟ ಶುರು ಮಾಡಿಕೊಂಡಿದ್ದಾನೆ.
ನನ್ನ ಗಂಡನ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೆಟ್ಟ ಯೋಚನೆಗಳಿವೆ ಅಂತ ಮೀಡಿಯಾ ಮಂದಿಗೆ ತೋರಿಸಿ ನನ್ನ ಗಂಡನ ಬಿಸ್ನೆಸ್ ಲಾಸ್ ಆಗುವಂತ ಮಾಡ್ತಾ ಇದ್ದಾನೆ. ಇಷ್ಟು ಸಾಕಲ್ವಾ ನಿಮ್ಮ ಮಗನ ಕರ್ಮಕಾಂಡಗಳು ಎಂದು ನೀಲಾಂಬರಿ ಅವರ ಕಡೆ ಕೋಪದಿಂದ ನೋಡುತ್ತಾ ಹೇಳುವಳು. ನಮ್ಮ ಮೇಡಮ್ ಮುಂದೆ ಧ್ವನಿ ಎತ್ತರಿಸಿ ಮಾತನಾಡಬೇಡ. ಅವರ ಕಾಲಿನ ಧೂಳಿಗೂ ಸಮ ಇಲ್ಲ ನೀನು. ಅವರ ವಯಸ್ಸಿಗೆ ಅವರಿರುವ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಮಾತಾಡು. ನಿನ್ನ ಕೋಪ ಎಲ್ಲ ನಮ್ಮ ಮೇಡಮ್ ಮುಂದೆ ಬೇಡ. ಏನು ಹೇಳಿದೆ ನೀನು? ನಿನ್ನ ಗಂಡ ಏನು ಮಾಡಿಲ್ವಾ? ಅವನು ಸಾಚಾ ಎಂದು ಹೇಳ್ತಾ ಇದೆಯಾ ನೀನು? ದೊಡ್ಡ ಕ್ರಿಮಿನಲ್ಲಿನ ಗಂಡ ಎಂದು ವಾಸು ಹೇಳೋಕ್ಕೂ ಹೋದರೆ ಅವ ವಿಷಯ ಹೇಳೋ ಮೊದಲೇ ಅವನನ್ನು ತಡೆಯುವ ಅಗಸ್ತ್ಯ ತನ್ನ ತಾಯಿಯನ್ನು ದುರುಕಟ್ಟಿ ನೋಡುತ್ತಿದ್ದ ಸಪ್ತಾಳ ಕಡೆ ಚಿಟಿಕೆ ಹೊಡೆದು ಅವಳ ಗಮನವನ್ನು ತನ್ನ ಕಡೆ ತೆಗೆದುಕೊಂಡ. ಎಸ್ ಮಿಸಸ್ ಅರ್ಜುನ್, ನಿಮ್ಮ ಗಂಡನ ಬಿಸ್ನೆಸ್ಗೆ ನಾನು ಶನಿಯಾಗಿದ್ದೇನೆ. ಅವನ ಬಿಸ್ನೆಸ್ನ ಒಂದು ಕಡೆಯಿಂದ ನೆಲಸಮ ಮಾಡ್ತಾ ಇದ್ದೇನೆ. ಇನ್ನು ಏನಾದರೂ ಹೇಳಬೇಕಾ? ನಿನ್ನ ಗಂಡನ ಜೀವನದಲ್ಲಿ ಮತ್ತಷ್ಟು ಕಳೆದುಕೊಳ್ಳುತ್ತಾನೆ. ಇದನ್ನು ಸ್ಯಾಂಪಲ್ ಅಷ್ಟೇ. ಅವನು ಬೀದಿಗೆ ಬೀಳುವ ದಿನಗಳನ್ನು ಎಣಿಸ್ತಾ ಇದ್ದಾನೆ. ಇನ್ನೊಂದು 5 ದಿನ ಇರ್ಬೋದಷ್ಟೇ ಅಂತ ಅದೇ ಗತ್ತಿನಲ್ಲಿ ಹೇಳುವನು. ಅದೇ ಯಾಕೆ? ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಅರ್ಜುನ್ನ ಮದುವೆ ಆದೆ ಅಂತನಾ? ಅಗಸ್ತ್ಯ, ನೀನು ತುಂಬ ಡಿಫ್ರೆಂಟ್, ಲಾಯಲ್ ನೀನು ಅಂತ ನಿನ್ನನ್ನು ಲವ್ ಮಾಡಿದ್ದು. ಆದರೆ ನೀನು ಎಲ್ಲ ಹುಡುಗರ ರೀತಿ ನಿನ್ನ ಹುಡುಗಿ ಬೇರೆಯವರನ್ನು ಮದುವೆ ಆದರೆ ಅವರ ಲೈಫಿಗೆ ನೀನು ವಿಲನ್ ಆಗ್ತೀಯ. ನಾನು ಇಷ್ಟಪಟ್ಟಿದ್ದ ಅಗಸ್ತ್ಯ ನೀನಲ್ಲ, ನೀನು ಅಲ್ವೇ ಅಲ್ಲ. ಯಾಕಾದರೂ ನಿನ್ನನ್ನು ಇಷ್ಟಪಟ್ಟನೋ ಏನೋ, ಅದೇ ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಎಂದು ಕಣ್ ತುಂಬಿಕೊಂಡು ರೋಷದಲ್ಲಿ ಹೇಳುವಳು. ಆ ಮಾತು ಕೇಳಿದ ಕಲ್ಲು ಹೃದಯದ ಅಗಸ್ತ್ಯನಿಗೂ ಒಮ್ಮೆ ನೋವಾಯಿತು. ಆದರೆ ಎಂದಿಗೂ ಯಾರ ಮುಂದೆಯೂ ತನ್ನನ್ನು ತೋರ್ಪಡಿಸದ ಅಗಸ್ತ್ಯ ಅದೇ ಗತ್ತಿನಲ್ಲಿ ಅವಳ ಮುಂದೆ ಕೈಕಟ್ಟಿ ನಿಂತವನು ವ್ಯಂಗ್ಯ ನಗುವನು. ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಸಪ್ತ? ನೀನೀಗ ಏನು ಹೇಳಿದೆಯಲ್ಲ, ನಾನು ಇಷ್ಟಪಟ್ಟ ಅಗಸ್ತ್ಯ ನೀನಲ್ಲ ಅಂತ. ಅಗಸ್ತ್ಯ ನೀಲಾಂಬರಿ ಹೆಗ್ಡೆ ಯಾವತ್ತಿಗೂ ಒಂದೇ ರೀತಿ ಇರುತ್ತಾನೆ. ಅವನು ಯಾವತ್ತಿಗೂ ತನ್ನ ಒಂದೇ ಮಾತಿನ ಮೇಲೆ ನಿಲ್ತಾನೆ. ಆದರೆ ನೀನು ಯಾವತ್ತಿಗೂ ನಿನ್ನ ಮಾತಿನ ಮೇಲೆ ನಿಲ್ಲೇ ಇಲ್ಲ ಸಪ್ತ. ಏನೇನೋ ಪ್ರಾಮಿಸ್ ಮಾಡಿದೆ, ಕೊನೆ ತನಕ ಇರ್ತೇನೆ, ನಿನ್ನಂಥ ಹುಡುಗ ಸಿಕ್ಕಿದ್ದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿದೆ. ಅದೆಲ್ಲ ಏನಾಯಿತು? ಈ ಜನ್ಮಕ್ಕೆ ನೀನೊಬ್ಬನೇ ಅಂತ ಹೇಳಿದೆಯಲ್ಲ. ನಿನ್ನ ಗಂಡ ಹೇಗೆ ಮಧ್ಯದಲ್ಲಿ ಬಂದ? 1 ವರ್ಷದ ಹಿಂದೆಯೇ ಕೇಳಬೇಕು ಅಂತ ಇದ್ದೆ. ನಿಜ ಹೇಳು, ನನ್ನ ಜೊತೆ ಬ್ರೇಕಪ್ ಆದಮೇಲೆ ನಿನ್ನ ಗಂಡನ ಜೊತೆ ಲವ್ ಆಯಿತಾ? ಅಥವಾ ಅವನ ಜೊತೆ ಲವ್ ಶುರುವಾದ ನಂತರ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಯಾ? ನೇರವಾಗಿ ಉತ್ತರ ಕೊಡು. ನನಗೆ ಈಗಿನ ಸಪ್ತಾಳ ಉತ್ತರ ಬೇಡ. ಕಾಲೇಜ್ ಟೈಮ್ನಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಉತ್ತರ ಕೊಡ್ತಾ ಇದ್ದ ಸಪ್ತಾಳ ಉತ್ತರ ಬೇಕು ಅಂತ ಗಂಭೀರವಾಗಿ ಕೇಳಿದರೆ ತಲೆ ತಗ್ಗಿಸಿದ ಸಪ್ತಾಳಿಗೆ ತಡವರಿಸುವಂತಾಯಿತು. ಹೇಗೆ ತಾನೇ ಹೇಳ್ತಾಳೆ? ನಿನ್ನ ಜೊತೆ ಪ್ರೀತಿಯಲ್ಲಿದ್ದಾಗಲೇ ಅಲ್ವಾ ಮೇಡಮ್ ಅವರಿಗೆ ಅರ್ಜುನ್ ಜೊತೆನೂ ಸಹ ಲವ್ ಆಗಿದ್ದು. ಅಲ್ಲಿ ಅವನ ಜೊತೆ ಸರಸ ಸಲ್ಲಾಪ ನಿಂಗೆ ಫೇಕ್ ಪ್ರಾಮಿಸ್ಗಳನ್ನು ಕೊಡ್ತಾ ಇದ್ಲು. ಇಂಥ ಹುಡುಗಿಯರನ್ನು ನೋಡಿದರೆ ಲವ್ ಮೇಲೇ ಜಿಗುಪ್ಸೆ ಬರುತ್ತೆ. ಇದನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ ಅಂತ ವಾಸುಗೆ ಹೇಳುವನು. ವಾಸು, ಇದೆಲ್ಲ ಮಾತನಾಡಬೇಡ. ಮನುಷ್ಯನ ಫೀಲಿಂಗ್ಸ್ಗಳು ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗೋಲ್ಲ. ಅದರಲ್ಲೂ ದೊಡ್ಡವರು ಹೇಳಿದಾರಲ್ಲ, ಮೀನಿನ ಹೆಜ್ಜೆಗಳನ್ನು ಬೇಕಾದರೆ ಕಂಡು ಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನು ತಿಳಿಯೋಕ್ಕೆ ಯಾರೊಬ್ಬರ ಕೈಲಿಂದನೂ ಸಾಧ್ಯನೇ ಇಲ್ಲ ಅಂತ. ಹಾಗೆ ಆಗಿದ್ದು ಮಿಸಸ್ ಅರ್ಜುನ್ ಅವರ ವಿಷಯದಲ್ಲೂ ಕೂಡ ಅಂತ ಹೇಳಿದ ಅಗಸ್ತ್ಯ ತನ್ನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ಸಪ್ತಾಳನ್ನು ನೋಡುತ್ತಾ ಅವಳ ಗಲ್ಲ ಮೇಲೆತ್ತಲು ಹೋಗಿ ಅವಳ ಕೊರಳಲ್ಲಿದ್ದ ತಾಳಿಯನ್ನು ನೋಡಿದ ತಕ್ಷಣ ಕೈ ಹಿಂದೆ ತೆಗೆದುಕೊಂಡು ಬಿಟ್ಟ. ಅದನ್ನು ಗಮನಿಸಿದ ಸಪ್ತಾಳಿಗೆ ಎದೆಯಲ್ಲಿ ಮುಳ್ಳು ಚುಚ್ಚಿದ ಅನುಭವವಾಯಿತು. ಯಾವಾಗಲೂ ತಾನು ಮುನಿಸಿಕೊಂಡು ತಲೆ ತಗ್ಗಿಸಿ ಅಥವಾ ಮೂತಿ ತಿರುಗಿಸಿಕೊಂಡು ನಿಲ್ಲುತ್ತಿದ್ದಾಗ ಅವಳ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿಕೊಳ್ಳುತ್ತಿದ್ದ ಅಗಸ್ತ್ಯ ನೆನಪಾಗುವನು. ಆದರೆ ಬೆನ್ನಲ್ಲಿ ಅರ್ಜುನ ನೆನಪಾಗುತ್ತಿದ್ದ ಹಾಗೆ ಇಷ್ಟೊತ್ತು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿ ನಿಂತಿದ್ದ ಸಪ್ತ ಮತ್ತು ರೋಷದಿಂದ ಅವನ ಕಡೆ ನೋಡಿದಳು. ನೋಡು, ಹಳೆಯ ವಿಷಯ ಎಲ್ಲ ಬೇಡ. ನಾನು ಮಾತನಾಡ್ತಾ ಇರುವುದು ಈಗಿನ ವಿಷಯ. ನನ್ನ ಸಂಸಾರಕ್ಕೆ ನಿನ್ನ ಕೆಟ್ಟ ಕಣ್ಣು ಹಾಕದೆ ನಿನ್ನ ಪಾಡಿಗೆ ನೀನಿರು. ಇಲ್ಲ ಅಂದರೆ ಕೇವಲ ಸಪ್ತಾಳ ಪ್ರೀತಿಯನ್ನು ನೋಡಿದ್ದ ನೀನು ಸಪ್ತಾಳ ದ್ವೇಷನ ಸಹಿಸಲು ಆಗೋಲ್ಲ ನಿನ್ನ ಕೈಲಿ. ನನ್ನ ಗಂಡನ ತಂಟೆಗೆ ಬಂದರೆ ನನಗೆ ವಿರುದ್ಧವಾಗಿ ನಾನು ನಿಲ್ಲುವುದು ನನ್ನನ್ನು ಯಾವುದೇ ಕಾರಣಕ್ಕೂ ನಿನ್ನ ಕೈಯಲ್ಲಿ ಎದುರಿಸಲು ಆಗೋಲ್ಲ. ಸೊ ಪ್ಲೀಸ್, ನಿನ್ನ ಚೀಪ್ ಆಟಗಳನ್ನೆಲ್ಲ ನಿಲ್ಲಿಸಿ ಬಿಡು.
ನನ್ನ ಗಂಡ ಏನೋ ದೊಡ್ಡ ತಪ್ಪು ಮಾಡಿದ್ದಾನೆ, ಅದು ಇದು ಅಂತೆಲ್ಲ ಹೇಳೋಕ್ಕೆ ಬರ್ತೀಯಲ್ಲ. ನಿನ್ನಿಂದ ಒಂದು ಹೆಣ್ಣಿನ ಜೀವನ ಹಾಳಾಗಿರೋದು ನೆನಪಿಲ್ವಾ? ಹೇಳು ಅಂತ ಕೋಪದಲ್ಲಿ ಕೇಳಿದರೆ, ಇಷ್ಟೊತ್ತು ದೃಢವಾಗಿ ನಿಂತಿದ್ದ ಅಗಸ್ತ್ಯನ ಕಣ್ಮುಂದೆ ಒಂದು ಹೆಣ್ಣಿನ ಮುಖ ಹಾದು ಹೋಗಲು ಕೈ ಮುಷ್ಟಿ ಮಾಡಿ ತನ್ನ ಕೋಪ ಕಂಟ್ರೋಲ್ ಮಾಡಿಕೊಂಡವನು ತನ್ನ ತಾಯಿಯತ್ತ ನೋಡಿದ. ಏನು ಹೇಳ್ತಾ ಇದೆಯಾ ಸಪ್ತ? ನನ್ನ ಮಗನಿಂದ ಯಾವುದೇ ಕಾರಣಕ್ಕೂ ಯಾವ ಹೆಣ್ಣಿನ ಜೀವನ ಹಾಳಾಗಿಲ್ಲ. ಏಕೆಂದರೆ ಅವನು ನಾನು ಬೆಳೆಸಿರುವ ಮಗ. ನೋಡು, ನಾನು ಮಾತು ಕೊಡ್ತಾ ಇದ್ದೆ ನಿನಗೆ, ಇನ್ನು ನಿನ್ನ ಗಂಡನ ಬಿಸ್ನೆಸ್ಗೆ ನನ್ನ ಮಗ ಅಡ್ಗಾಲು ಹಾಕೋಲ್ಲ. ಸುಮ್ಮನೆ ಈ ಸಿಟ್ಟು ಸೇಡುಗಳನ್ನೆಲ್ಲ ನಿನ್ನ ಮನೆ ಅವ್ರ ಹತ್ರ ಇಟ್ಕೋ, ನಮ್ಮ ಮುಂದೆ ಎಲ್ಲ ಬೇಡ. ಈಗ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಮಗೆ ನಮ್ಮದೇ ಆದ 108 ತೊಂದರೆಗಳಿವೆ, ನೀನೊಂದು ಸಮಸ್ಯೆಯಾಗಿ ಬರಬೇಡ ಎಂದು ನೀಲಾಂಬರಿ ಅವರು ಹೇಳುವರು. ಅಯ್ಯಯ್ಯೋ, ಮಗನ ಮೇಲೆ ಏನು ನಂಬಿಕೆ ನೀಲಾಂಬರಿ ಮೇಡಮ್? ನಿಮ್ಮ ಮಗ ಮಾಡಿರುವ ಕೆಲಸ ಹೇಳಿದರೆ ನೀವು ಎದೆ ಇಟ್ಕೊಂಡು ಕುಸಿದು ಬೀಳ್ತೀರಾ ಅಂತ ಗನಂದಾರಿ ಕೆಲಸ ಮಾಡಿರೋದು ನಿಮ್ಮ ಮಗ. ನಾನು ಆ ಸತ್ಯ ಹೇಳಿದರೆ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿರುವ ನಿಮ್ಮ ಮಗ ರಾವಣನ ಗುಣಗಳು ಹೊರಬರುತ್ತೆ. ಕೇಳ್ತೀರಾ ನಿಮ್ಮ ಮಗನ ಗುಣಗಾನ ಎಂದು ಸಪ್ತ ತನ್ನ ಮಾತಿನ ದಾಟಿಯನ್ನೇ ಕ್ರಾಸ್ ಮಾಡಿಬಿಟ್ಟಿದ್ದಳು. ಅವಳಿಗೆ ತಾನು ಏನು ಮಾತನಾಡುತ್ತಿದ್ದೇನೆ ಎನ್ನುವ ಅರಿವಿರಲಿಲ್ಲ. ಕೋಪದಲ್ಲಿದ್ದವಳಿಗೆ ತಾನು ಈಗ ಮಾತನಾಡ್ತಾ ಇರೋದು ಸರಿ ಅಂತ ಅನಿಸಿತು. ತನ್ನ ಗಂಡನಿಗೆ ಅವಮಾನ ಮಾಡಿ ಬಿಸ್ನೆಸ್ ಲಾಸ್ ಆಗಲು ಕಾರಣವಾಗಿರುವ ಅಗಸ್ತ್ಯನಿಗೆ ಅವಮಾನ ಮಾಡಬೇಕು, ಜೊತೆಗೆ ಒಂದು ರೀತಿ ತನ್ನ ಗೆಳತಿಯ ಜೀವನ ಹಾಳಾಗಲು ಕಾರಣವಾಗಿರುವ ಅಗಸ್ತ್ಯನ ಸತ್ಯವನ್ನು ಹೇಳಿಯೇ ಬಿಡಬೇಕು. ಅಷ್ಟೇ ಇದ್ದದ್ದು ಅವಳ ತಲೆಯಲ್ಲಿ. ಹಾಗಾಗಿ ಅವಳಲ್ಲಿ ಅಡಗಿದ್ದ ಸತ್ಯವನ್ನು ಹೇಳಲು ತುದಿಗಾಲಲ್ಲಿ ನಿಂತಿದ್ದಳು. ಸಪ್ತ, ಬಾಯಿ ಮುಚ್ಚು. ನನ್ನಮ್ಮನ ಹೆಲ್ತ್ ಸರಿಯಿಲ್ಲ ಅನ್ನೋದು ನಿಮಗೆ ಗೊತ್ತು. ಏನೇನೋ ಹೇಳಿ ಅವರ ತಲೆ ಕೆಡಿಸಬೇಡ. ಮೊದಲು ಇಲ್ಲಿಂದ ಹೋಗು ಅಂತ ಅಗಸ್ತ್ಯ ಆತಂಕದಿಂದ ತನ್ನತ್ತಲೇ ನೋಡುತ್ತಿದ್ದ ತನ್ನ ತಾಯಿಯನ್ನು ಗಮನಿಸಿ ಸಪ್ತಾಳಿಗೆ ಎಚ್ಚರಿಕೆ ಕೊಡುವನು. ಯಾರಿಗಾದರೂ ನೋವಾಗಲಿ, ನಿನ್ನ ತಾಯಿಗೆ ನೋವಾಗಬಾರ್ದಲ್ವ ಅಗಸ್ತ್ಯ? ಯಾಕೆ? ನೀನು ಮಾಡುವ ಕೆಟ್ಟ ಕೆಲಸಗಳು ನಿಮ್ಮ ತಾಯಿಗೆ ಗೊತ್ತಾದರೆ ನಿನ್ನನ್ನು ಕೀಳಾಗಿ ನೋಡ್ತಾರೆ ಅಂತ ಈಗಾಗಲೇ ಫೀಲ್ ಆಗ್ತಾ ಇದೆಯಾ? ನೀನು ಮಾಡಿರುವ ಕೆಟ್ಟ ಕೆಲಸಗಳು ನೆನಪಿಲ್ವಾ? ನಿನ್ನಿಂದ ನನ್ನ ಸ್ವರ ದೂರ ಆದ್ಲು. ನೀನು ಮಾಡಿದ ಕೆಟ್ಟ ಕೆಲಸಕ್ಕೆ ನಿನ್ನ ಮಗುವನ್ನು ಹೊತ್ತುಕೊಂಡು ಎಲ್ಲರಿಂದ ಕಣ್ಮರೆಯಾಗಿ ಬಿಟ್ಲು. ಎಲ್ಲಿದ್ದಾಳೋ ಏನೋ, ಮೊದಲೇ ಪಾಪದ ಹೆಣ್ಣು. ಅದು ನಿನ್ನಿಂದ ನನ್ನ ಜೀವದ ಗೆಳತಿಯ ಜೀವನ ಹಾಳಾಗಿ ಹೋಯಿತು ಎಂದು ಸಪ್ತ ಅಳುತ್ತಲೇ ಕೋಪದಲ್ಲಿ ಹೇಳಿದರೆ, ಇನಫ್ ಸಪ್ತ ಎಂದು ಕೂಗಿದ ಅಗಸ್ತ್ಯ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗದೆ ಅಲ್ಲಿದ್ದ ಪೂಜಾ ಸಾಮಗ್ರಿಗಳನ್ನು ಒಂದೊಂದೇ ಕಡೆ ರೋಷದಿಂದ ಎಸೆಯಲು ವೀಲ್ ಚೇರ್ ಮೇಲೆ ಕೂತಿದ್ದ ನೀಲಾಂಬರಿ ಹೆಗ್ಡೆ ಅವರು ಮಗನ ಕಡೆ ಶಾಕ್ನಲ್ಲಿ ನೋಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು.